ಧನುಸ್ಸು ರಾಶಿ, ಸ್ನೇಹಿತರ ಜೊತೆಯಲ್ಲಿ ಭಿನ್ನಾಭಿಪ್ರಾಯ ಏರ್ಪಾಟಾಗುತ್ತೆ. ನೀವು ಆಡುವಂತಹ ಮಾತುಗಳು ಸ್ನೇಹಿತರಿಗೆ ಹಿಡಿಸದೇ ಇರ್ಬೋದು, ಅಥವಾ ಅವರ ಅಭಿಪ್ರಾಯ ನಿಮಗೆ ಬೇಡ ಅಂತ ಹೇಳಿ ಅನ್ನಿಸ್ಬೋದು. ಈ ರೀತಿ ಚರ್ಚೆಗಳಾಗಿ ಆಗಿ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಅಂತಕ್ಕಂಥದ್ದು ನಿಮಗೆ ಇಲ್ಲದೆ ಇರುವ ಹಾಗೆ ಆಗತ್ತೆ. ಸಂಶೋಧನಾ ವಿದ್ಯಾರ್ಥಿಗಳಿಗೆ ಈ ದಿವಸ ಶುಭ ಇದೆ. ಯಾರು ಸಂಶೋಧನಾತ್ಮಕವಾಗಿ ಕೆಲಸವನ್ನು ಮಾಡ್ತಾ ಇರ್ತೀರಿ ಅಂಥವರಿಗೆ ಅನುಕೂಲ ಅಂತಕ್ಕಂಥದ್ದಿದೆ. ನಿಮ್ಮ ಸಂಶೋಧನೆಗೆ ಪೂರಕವಾದಂತಹ ಎಲ್ಲ ವ್ಯವಸ್ಥೆಗಳು, ಆರ್ಥಿಕವಾದಂತಹ ಅನುಕೂಲ, ಜೊತೆಗೆ ಹಿರಿಯರ ಮಾರ್ಗದರ್ಶನ ಇವೆಲ್ಲವೂ ಕೂಡ ಬಹಳ ಸುಲಭವಾಗಿ ವಿಶೇಷವಾಗಿ ಸಿಗ್ತಕ್ಕಂಥದ್ದಾಗತ್ತೆ. ನೀವು ಪರಿಶ್ರಮ ಪಟ್ಟು ಕಲೆ ಹಾಕಿದಂತಹ ವಿಷಯ ಏನಿದೆ ಅದು ಈ ದಿವಸ ಮಾನ್ಯತೆಯನ್ನು ಪಡ್ಕೊಳ್ಳುತ್ತೆ. ಇದು ಬಹಳ ಮುಖ್ಯ. ಯಾಕೆ ಅಂತಂದರೆ, ನಾನು ಪಟ್ಟಂತಹ ಕಷ್ಟ ಸಾರ್ಥಕವಾಯಿತು, ನನ್ನ ಪರಿಶ್ರಮಕ್ಕೆ ತಕ್ಕ ಬೆಲೆ ಸಿಕ್ತು ಅನ್ನುವಂತಹ ಸಮಾಧಾನ ನಿಮಗೆ ಆಯಿತು ಅಂತಾದರೆ ಅದಕ್ಕಿಂತ ತೃಪ್ತಿ, ಅದಕ್ಕಿಂತ ಮಿಗಿಲಾದಂತಹ ಆತ್ಮತೃಪ್ತಿ ಇನ್ನೊಂದಿಲ್ಲ ಅಂತ ಹೇಳಬೇಕಾಗತ್ತೆ. ವಾಹನ ಅಪಘಾತ ಆಗತಕ್ಕಂತಹ ಸೂಚನೆ ಇದೆ. ಆಗೇ ಬಿಡುತ್ತೆ ಅನ್ನುವಂತಹ ಭ್ರಮೆ ಬೇಡ, ಭಾವನೆ ಬೇಡ, ಹೆದರಿಕೆ ಅಥವಾ ಆತಂಕಗಳು ಬೇಡ. ಆಗುವ ಸೂಚನೆ ಇದೆ. ನಾವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದರೆ ಅದನ್ನು ತಪ್ಪಿಸಬಹುದು ಅಂತಕ್ಕಂಥದ್ದು. ನಿಮ್ಮ ಬೇಜವಾಬ್ದಾರಿ ಇದಕ್ಕೆ ಕಾರಣ ಆಯಿತು ಅಂತ ಹೇಳಿ ಆಗಬಾರದು. ನೀವು ಜವಾಬ್ದಾರಿಯುತವಾಗೇ ವರ್ತಿಸಬೇಕು. ಇದನ್ನೂ ಮೀರಿ ಏನಾದರೂ ನಡೆದರೆ ಅದು ಭಗವದಿಚ್ಛೆ ಅಂತ ಹೇಳಿ ಭಾವಿಸಬೇಕೇ ಹೊರತು ಸ್ವಯಂಕೃತ ಅಲ್ಲ ಅನ್ನುವಂಥದ್ದು ಗೊತ್ತಿರಲಿ. ಮೃತ್ಯು ಕಂಟಕವನ್ನು ನಿವಾರಣೆ ಮಾಡೋದಕ್ಕೆ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ, ಹಣಕಾಸಿನ ವಿಚಾರವನ್ನೇ ಈ ದಿವಸ ಬಹಳ ಮುಖ್ಯವಾಗಿ ಚರ್ಚೆ ಮಾಡ್ತೀರಿ. ದುಡ್ಡು ಕಾಸಿನ ವಿಚಾರ, ಆಸ್ತಿಪಾಸ್ತಿಯ ವಿಚಾರಗಳೇ ನಿಮಗೆ ಪ್ರಮುಖವಾಗುತ್ತೆ. ಮನುಷ್ಯತ್ವವಾಗಲಿ ಬಂಧುತ್ವವಾಗಲಿ ಇದರ ಬಗ್ಗೆ ಬೆಲೆಯನ್ನು ಕೊಡದೇ ಇರತಕ್ಕಂತಹ ನೀವು ಒಂದಷ್ಟು ದಂಡವನ್ನು ತೆರಬೇಕಾದಂತಹ ದಿವಸಗಳು ಮುಂದಿನ ದಿನಮಾನದಲ್ಲಿ ಇರುತ್ತೆ ಅಂತ ಹೇಳಬೇಕು. ಕುಟುಂಬದಲ್ಲಿ ತುಂಬ ಸಂತೋಷವಾಗಿರ್ತೀರಿ. ಇದು ತಾತ್ಕಾಲಿಕವಾದಂತಹ ಸಂತೋಷ ಅಂತ ಹೇಳಿ ನೀವು ಭಾವಿಸ್ಬೇಕಾಗತ್ತೆ. ಆ ಭಾವನೆ ನಿಮಗೆ ಬರೋದಿಲ್ಲ. ಇದೇ ರೀತಿಯಲ್ಲೇ ನಾನು ಇರ್ತೀನಿ ಜೀವನ ಪರ್ಯಂತ ಅನ್ನುವಂತಹ ಒಂದು ಏನೋ ಕೆಟ್ಟ ಸ್ಥಿರವಾದಂತಹ ಭಾವನೆ ನಿಮ್ಮಲ್ಲಿ ಬಂದುಬಿಟ್ಟಿರುತ್ತೆ. ಅದನ್ನು ಅನುಭವಿಸಿದಾಗ ಮಾತ್ರ ಗೊತ್ತಾಗತ್ತೆ ಅನ್ನುವಂಥದ್ದು ತಿಳುವಳಿಕೆ. ವೈವಾಹಿಕ ಜೀವನ ನಿಮಗೆ ಸಮಾಧಾನವನ್ನು ಕೊಡುತ್ತೆ. ಮನೆಯಲ್ಲಿ ಇರತಕ್ಕಂತಹ ಮಡದಿ ಆಗ್ಬೋದು, ಅಥವಾ ಗಂಡ ಆಗ್ಬೋದು, ಮಕ್ಕಳಾಗ್ಬೋದು, ನನ್ನ ಜೀವನ ಸಾರ್ಥಕವಾಯಿತು ಅನ್ನುವಂತಹ ರೀತಿಯಲ್ಲಿ ಅವರಿಂದ ಉತ್ತಮವಾದಂತಹ ಫಲವನ್ನು ನಿರೀಕ್ಷೆ ಮಾಡ್ಬೋದು. ನಿಮ್ಮ ಅದೃಷ್ಟದ ಜೊತೆಗೆ ಅವರಿಗೆ ಇರತಕ್ಕಂತಹ ಯೋಗ ಅದು ಅಂತ ಹೇಳಿ ತಿಳಿಬೇಕಾಗತ್ತೆ. ನಿಮ್ಮ ಆಲೋಚನೆಗೆ ಮನೆಯವರು ಸ್ಫೂರ್ತಿಯಾಗುತ್ತಾರೆ. ನೀವು ಮನಸ್ಸಿನಲ್ಲಿ ಏನು ಅಂದ್ಕೊಳ್ತೀರೋ ಅಥವಾ ಯಾವ ವಿಚಾರವನ್ನು ಚರ್ಚೆ ಮಾಡ್ತೀರೋ ಅದೆಲ್ಲವೂ ಸರಿಯಾಗಿದೆ, ನೀನು ಮುಂದುವರಿ, ನಿನ್ನ ಜೊತೆಗೆ ನಾವಿದ್ದೀವಿ ಅಂತಕ್ಕಂತಹ ಬೆಂಬಲ ಸೂಚನೆಯನ್ನು ಮನೆಯವರು ಕೊಡ್ತಾರೆ. ಆಕಸ್ಮಿಕವಾಗಿ ಎದೆ ನೋವು ಕಾಣಿಸ್ಕೊಳ್ಬಹುದು. ಗಾಬರಿ ಆಗುವಂಥದ್ದು ಏನು ಬೇಡ. ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಆರೋಗ್ಯದ ಬಗ್ಗೆ ಸರಿಯಾದಂತಹ ಮಾಹಿತಿಯನ್ನು ಪಡ್ಕೊಂಡು ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಅಥವಾ ಸೂಕ್ತವಾದಂತಹ ಕ್ರಮವನ್ನು ಅನುಸರಿಸುವುದನ್ನು ಮರಿಬೇಡಿ. ಆಗ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿಯ ವ್ಯತ್ಯಯಗಳು ಆಗದೇ ಇರುವ ಹಾಗೆ ನೋಡಿಕೊಳ್ಬಹುದು. ಜೀವನಕ್ಕಿಂತ ಜೀವ ಮುಖ್ಯ. ಜೀವ ಸರಿಯಾಗಿದ್ದರೆ, ನಾನು ಆರೋಗ್ಯವಂತನಾಗಿದ್ದರೆ ಏನನ್ನು ಬೇಕಾದರೂ ಕೂಡ ಸಾಧನೆಯನ್ನು ಮಾಡಬಹುದು ಅಂತಕ್ಕಂತಹ ಭಾವನೆ ನಿಮಗೆ ಆಳವಾಗಿ ಮನಸ್ಸಿನಲ್ಲಿ ಬರಬೇಕಾಗತ್ತೆ. ತ್ವರಿತ ರುದ್ರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ದಿನಚರಿ ಇವತ್ತು ಬಹಳ ಶಿಸ್ತುಬದ್ಧವಾಗಿರುತ್ತೆ. ಆಕಸ್ಮಿಕವಾಗಿ ಮಹಾತ್ಮರ ಭೇಟಿಯಾಗುವಂತಹ ಒಂದು ಯೋಗವೂ ಕೂಡ ಇದೆ. ಯಾರು ಜೀವನದಲ್ಲಿ ಅದೃಷ್ಟವನ್ನು ಮಾಡಿರ್ತಾರೋ ಅಂಥವರಿಗೆ ಮಾತ್ರ ಸಾಧಕರ ಮಹಾತ್ಮರ ಭೇಟಿ ಆಗತ್ತೆ ಅನ್ನುವಂಥದ್ದು ಶಾಸ್ತ್ರ. ಅದನ್ನು ದುರ್ಲಭವಾದಂತಹ ವಿಚಾರ, ಅದಕ್ಕೆ ಪೂರ್ವಜನ್ಮದ ಸುಕೃತ ಬೇಕು ಅಂತ ಹೇಳಿ ಶಾಸ್ತ್ರ ಹೇಳುವಂಥದ್ದಾಗತ್ತೆ. ಭವಿಷ್ಯದ ಗುರಿಯನ್ನು ಇಟ್ಕೊಂಡು ನಿರ್ದಿಷ್ಟವಾದಂತಹ ಗುರಿ ಇರಬೇಕು. ಯಾರು ಹೋರಾಟವನ್ನು ಮಾಡ್ತಾರೋ, ಯಾರು ಪರಿಶ್ರಮ ಪಡ್ತಾರೋ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶುಭ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ. ಅದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಕುಂಭರಾಶಿಯ ಅಧಿಪತಿ ಶನಿಯಾಗಿರ್ತಾನೆ. ಅವನು ವಿಶೇಷವಾದಂತಹ ಪ್ರಾರ್ಥನೆಯಿಂದ ನಿಮ್ಮೆಲ್ಲ ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ಮುಂದಾಗ್ತಾನೆ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳು ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ,
ಸರಿಯಾದಂತಹ ಶುದ್ಧವಾದಂತಹ ಮಿತವಾದಂತಹ ಆಹಾರವನ್ನು ಸೇವನೆ ಮಾಡಿ. ಶರೀರ ಈ ದಿವಸ ನಿಮ್ಮ ಮಾತನ್ನು ಕೇಳದೇ ಇರಬಹುದು. ನೀವು ಸೇವಿಸ್ತಕ್ಕಂತಹ ಆಹಾರದಿಂದಲೇ ಶಾರೀರಿಕವಾಗಿ ನಿಮಗೆ ಒಂದಷ್ಟು ಸಮಸ್ಯೆಗಳು ಉದ್ಭವವಾಗಬಹುದು, ಅಥವಾ ಈ ದಿವಸ ಆಗಬೇಕಾದಂತಹ ಕೆಲವು ಕೆಲಸಕ್ಕೆ ಅದು ಅಡ್ಡಿ ಮಾಡಬಹುದು. ಅದರಿಂದ ಆಹಾರ ಚೆನ್ನಾಗಿರಲಿ. ಹೆಚ್ಚಿಗೆ ಖರ್ಚನ್ನು ಮಾಡಬೇಕಾದಂತಹ ದಿವಸ ಇದಿರುತ್ತೆ. ಅದಕ್ಕೆ ಕಾರಣಗಳು ಹಲವಾರು ಇರಬಹುದು. ಖರ್ಚಿಗೆ ನೂರಾರು ದಾರಿ ಅಂತ ಹೇಳುವ ಹಾಗೆ ಹಲವಾರು ಜನರ ಟೀಕೆಗೂ ಕೂಡ ನೀವು ಒಳಗಾಗ್ತೀರಿ. ಯಾರು ಹೇಳಿದ್ದನ್ನು ಕೇಳೋದಿಲ್ಲಪ್ಪ, ಇವರದ್ದೇ ಆದಂತಹ ಒಂದು ಪ್ರತಿಷ್ಠೆ ಅನ್ನುವಂತಹ ಭಾವನೆ ಜನರ ಮನದಲ್ಲಿ ಬರುತ್ತೆ. ನೀವು ಅದಕ್ಕೆ ಆ ಒಂದು ಅಪಹಾಸ್ಯಕ್ಕೆ ಗುರಿಯಾಗ್ತೀರಿ. ಆದ್ರಿಂದ ಸ್ವಭಾವವನ್ನು ಸ್ವಲ್ಪ ಮಟ್ಟಿಗಾದರೂ ಕೂಡ ಪರಿವರ್ತನೆ ಮಾಡಿಕೊಳ್ಬೇಕು. ನಿಮಗೆ ಯಾವುದೋ ಕ್ಷೇಮವೋ ಆ ರೀತಿಯಲ್ಲಿ ನೀವು ಬದುಕಿದ್ರೂ ಕೂಡ ಒಂದು ಸಮಾಜದಲ್ಲಿ ತನ್ನದೇ ಆದಂತಹ ಒಂದು ಕಟ್ಟಳೆಗಳು ಅಂತಕ್ಕಂಥದ್ದು ಇರುವಾಗ ಅದಕ್ಕನುಗುಣವಾಗಿಯೂ ಕೂಡ ನಾವು ನಡ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಆದರೆ ನಿಮ್ಮ ತನ ಏನಿದೆ ಅದು ನಿಮ್ಮನ್ನು ಕಾಪಾಡುತ್ತೆ. ನಿಮ್ಮ ಶಿಸ್ತುಬದ್ಧವಾದಂತಹ ಜೀವನ ಏನಿದೆ ಅದು ನಿಮ್ಮನ್ನು ಕಾಪಾಡುತ್ತೆ. ಆದರೆ ಅದು ಬೇರೆಯವರಿಗೆ ಮಾರಕವಾಗಬಾರದು. ಬೇರೆಯವರು ಅದನ್ನು ಅನುಸರಿಸುವ ಹಾಗಿರಬೇಕು. ಆಗ ಮಾತ್ರ ಅದು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡುತ್ತೆ. ವ್ಯವಹಾರದಲ್ಲಿ ಸ್ಥಿರತೆ ಇರುತ್ತೆ. ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರ ವ್ಯಾವಹಾರಿಕ ದೃಷ್ಟಿಯಿಂದ ನಿಮಗೆ ಅನುಕೂಲವನ್ನು ಮಾಡ್ತಕ್ಕಂಥದ್ದು. ಹಣ, ವ್ಯವಹಾರ ಇತ್ಯಾದಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡದಲೇ ಧರ್ಮ ಕಾರ್ಯಕ್ಕೆ ನೀವು ಬದ್ಧರಾಗಿರ್ತಕ್ಕಂಥದ್ದು ಒಳ್ಳೆಯದು. ಸಮಾಜಕ್ಕೆ ನೀವು ಒಳ್ಳೆಯ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥದ್ದು ಬೇರೆಯವರಿಗೆ ಮಾದರಿಯಾಗತ್ತೆ ಅಂತಕ್ಕಂಥದ್ದು. ಶ್ರೀ ಸೂಕ್ತ ಮಂತ್ರಗಳನ್ನು ಶ್ರವಣ ಮಾಡಿಸಿ. ಶುಭವಾಗಿ.